ಬೇಕು ಅಂತಂದರೆ ನೀನು ಬರೀ ಸ್ಥೂಲ ಕಾರ್ಯ ವ್ಯವಹಾರಗಳಲ್ಲಿ, ಸಾಮಾಜಿಕ ಕಾರ್ಯಗಳಲ್ಲಿ, ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಸ್ಥೂಲವಾಗಿ ಭಕ್ತಿಯ ರೂಪದಲ್ಲಿ ನೀನು ಎಷ್ಟೇ ಬ್ಯುಸಿಯಾಗಿದ್ರೂ, ಎಷ್ಟೇ ನೀನು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇದ್ರೂ, ಬರೀ ಪುರಾಣ ಪುಣ್ಯಕಥೆಗ ಪ್ರವಚನಗಳನ್ನು ಕೇಳ್ತಾ ಇದ್ರು, ಸ್ಥೂಲ ಗುರುಗಳ ಸೇವೆ ಎಷ್ಟೇ ಮಾಡ್ತಾ ಇದ್ರು, ನೀನು ಕರ್ಮಾತೀತ ಆಗಲಿಕ್ಕೆ ಆಗೋದಿಲ್ಲ, ನೀನು ಕರ್ಮಯೋಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ಕರ್ಮಯೋಗಿ ಆಗಬೇಕು ಅಂದರೆ ಹೊರಗಿನಿಂದ ಎಷ್ಟೆಲ್ಲ ಬ್ಯುಸಿಯಾಗಿದೆಯೋ ಅದು ಮುಖ್ಯ ಅಲ್ಲ, ಒಳಗಡೆ ನೀನು ಎಲ್ಲಿ ಹೇಗೆ ಬ್ಯುಸಿ ಆಗಬೇಕೋ ಅಲ್ಲಿ ಆಗದ ಹೊರತು ಹೊರಗಡೆಯಿಂದ ಎಷ್ಟೇ ಕರ್ಮ ಮಾಡಿದರೂ ಯಾರೂ ಕರ್ಮಾತೀತ ಆಗೋದಿಲ್ಲ, ಅವರು ಕರ್ಮಯೋಗಿ ಅಂತಲೂ ಅನ್ನಿಸ್ಕೊಳ್ಳೋದಿಲ್ಲ. ಸುಮ್ಮನೆ ಬಹಳ ಜನ ಹೇಳ್ತಾರೆ, ನಮಗೆ ಬ್ರಹ್ಮ ಬಾಬಾರವರು ಹೇಳ್ಬಿಟ್ಟಿದ್ದಾರೆ ಅಥವಾ ಶಿವಬಾಬಾರವರು ಹೇಳ್ಬಿಟ್ಟಿದ್ದಾರೆ, ನಾವೇನು ಸನ್ಯಾಸಿಗಳಲ್ಲ, ನಾವೊಂದು ಕಡೆ ಕೂತ್ಕೊಳ್ಳೋದೇ ಬೇಕಾಗಿಲ್ಲ, ಕೂತ್ಕೊಂಡು ತಪಸ್ ಮಾಡೋ ಅವಶ್ಯಕತೆಯೇ ಇಲ್ಲ, ನಾವು ರಾಜಯೋಗಿಗಳು, ರಾಜ ಋಷಿಗಳು, ಕರ್ಮಯೋಗಿಗಳು. ಬಾಯಲ್ಲಿ ಮಸ್ತ್ ಹೇಳ್ಕೊಂಡು 24 ಗಂಟೆ ಅದೇ ಫ್ಯಾಮಿಲಿ, ಅದೇ ಪ್ರೋಗ್ರಾಮ್ಸ್, ಅದೇ ವ್ಯವಹಾರ, ಅದೇ ಉದ್ಯೋಗ. ಸಂಪಾದನೆಯ ಹಿಂದೆ ಬಿದ್ದಿರುವ ಕರ್ಮವನ್ನೆಲ್ಲ ಇವರು ಕರ್ಮ, ಅದನ್ನು ಮಾಡುವುದೇ ಕರ್ಮಯೋಗ ಅಂತ ಅಂದ್ಕೊಂಡ್ರು ಅಂದ್ರೆ ನಮ್ಮಂಥ ಮುಟ್ಟಾಳ್ರೆ ಮತ್ತಾರು ಇರೋದಿಲ್ಲ. ಅದಕ್ಕೆ ನಮ್ಮ ಮೂಗಿನ ನೇರಕ್ಕೆ ನಾವು ಕರ್ಮಯೋಗವನ್ನು ಬಳಸ್ಕೊಳ್ತಾ ಇದ್ದೀವಿ. ಇದರಲ್ಲಿ ಮುಳುಗಿದೆ ಜಗತ್ತೆಲ್ಲ, ಮತ್ತೆ ಮುಳುಗಿಸುವ ಅವಶ್ಯಕತೆ ಇಲ್ಲ. ಎಷ್ಟು ಅಂದರೆ ಸಾಕ್ಷಾತ್ ಪರಮಾತ್ಮನೇ ಬಂದು ಒಂದಷ್ಟು ಪುರುಸೊತ್ತು ಮಾಡಿಕೊಂಡು ಸಮಯ ಕೊಡು ಮಗು ಅಂತ ಕೇಳಿದ್ರು ಕೂಡ ಯಾರಿಗೂ ಸಮಯ ಇಲ್ಲದಿರುವಷ್ಟು ಬ್ಯುಸಿಯಾಗಿದೆ ಪ್ರಪಂಚ. ಹಾಗಿದ್ರೆ ಅವರೆಲ್ಲರನ್ನ ಕರ್ಮಯೋಗಿ ಅಂತ ಕರೆಯೋಣವಾ? ಕೋಟಿಗಟ್ಟಲೆ ಬಿಲಿಯನಿಯರ್ ಇದ್ದಾರೆ, ಶ್ರೀಮಂತರಿದ್ದಾರೆ, ಅವ್ರನ್ನ ಹೋಗಿ ಕೇಳಿ 1 ನಿಮಿಷಕ್ಕೂ ಕೂಡ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ, ಅವ್ರ ಹತ್ರ ಅಷ್ಟು ಬ್ಯುಸಿ ಆಗಿದ್ದಾರೆ. ಹಾಗಂತ ಅವ್ರನ್ನ ಕರ್ಮಯೋಗಿಗಳನ್ನೋನ್ವೇ? ಅವ್ರ ಹತ್ರ ವ್ಯರ್ಥ ನಡೀತಾ ಇಲ್ವೇ? ಅವ್ರ ಹತ್ರ ಮಾಯೆ ಇಲ್ವೇ? ಅವರಿಗೆ ಚಿಂತೆಗಳಿಲ್ವೇ? ಅವರಿಗೆ ದುಃಖ ಇಲ್ವೇ? ಅವರಿಗೆ ಶಾಂತಿ ಇಲ್ವೇ? ಅವ್ರಿಗೆ ವಿಗ್ರಹ ಇಲ್ವೇ? ಅವ್ರಿಗೆ ಭಯ ಇಲ್ವೇ? ಹೋಗಿ ಕೇಳಿ ನೋಡಿ. ಇವತ್ತು ನಾವೇನು ಸಣ್ಣ ಪುಟ್ಟ ಪುಡಿಗಾಸನ್ನು ಸಂಪಾದನೆ ಮಾಡೋರು ಭಾರೀ ನಾವು ಕರ್ಮಯೋಗಿಗಳು ಅಂದ್ಕೊಂಡು ಅದರಲ್ಲೇ ವ್ಯಸ್ತವಾಗಿದ್ದುಕೊಂಡು ಒಂದು ಸಣ್ಣದ ಉದ್ಯೋಗನೋ ವ್ಯಾಪಾರನೋ ಮಾಡ್ತಾ ಇದ್ದರೆ ಇಡೀ 24 ಗಂಟೆ ಅದಕ್ಕೆ ಕೊಟ್ಟಿರೋರ ಥರ ನಾವು ರಾಜಯೋಗಿಗಳು, ನಾವು ಕರ್ಮಯೋಗಿಗಳು, ನಾವು ಕರ್ಮದಲ್ಲಿದ್ದುಕೊಂಡೇ ಮಾಡುವಂಥವ್ರು, ನಾವು ಎಲ್ಲ ಬಿಟ್ಟು ಕೂಡೋರಲ್ಲ ಅಂತ ಭಾಳ ನೀಟಾಗಿ ಮೂಗಿಗೆ ತುಪ್ಪ ಸವರ್ದಂಗೆ ಹೇಳಿಬಿಟ್ಟು ನಿಮ್ಮ ಬೆನ್ನು ನೀವೇ ಚಪ್ಪರಿಸಿಕೊಂಡ್ರೆ ಮಾಯೆ ಹಸಿಯಾಗಿ ತಿಂದಾಕ್ಲಿಕ್ಕೆ ಕಾಯ್ತಾ ಇದೆ ನಿಮ್ಮನ್ನು, ಹಸಿಯಾಗಿ. ಈ ಹುಚ್ಚು ಕಲ್ಪನೆಗಳನ್ನು, ಈ ಹುಚ್ಚು ಮಾತುಗಳನ್ನು ಮೊದಲು ಬಿಡಬೇಕು. ಯಾರಿಗೆ ಹೇಳ್ತಾರೆ ಈ ಮಾತು? ಯಾರೋ ಹೊಸಬರು ಬಂದಿರ್ತಾರೆ, ಅವರಿಗೆ ಲೌಕಿಕ ಕ್ರಿಯೆ ಕರ್ಮಗಳಲ್ಲಿ ಅಷ್ಟೊಂದು ಆಸಕ್ತಿಯನ್ನು ಇಟ್ಕೊಂಡಿರ್ತಾರೆ. ಇಲ್ಲಿ ಬಂದ ತಕ್ಷಣ ಎಲ್ಲವನ್ನ ಬಿಡಿಸಿ ಬಿಡ್ತಾರೆ ಅನ್ನುವಂಥ ತಪ್ಪು ಕಲ್ಪನೆಯಲ್ಲಿರ್ತಾರೆ. ಅಂಥವ್ರು ಬಂದು ನಾವು ಎಲ್ಲವನ್ನ ಬಿಟ್ಟು ಬಿಡಬೇಕಾಗತ್ತಾ, ನಮ್ಮ ಉದ್ಯೋಗ ವ್ಯವಹಾರ ಕುಟುಂಬ ಎಲ್ಲವನ್ನ ಬಿಟ್ಟು ಬಿಡಬೇಕಾಗತ್ತಾ ಅಂತ ಭಯದಲ್ಲಿ ಬಂದು ಕೇಳೋರಿಗೆ, ಇಲ್ಲ, ನಿಮ್ಮನ್ನು ಎಲ್ಲನೂ ನಾವು ಬಿಡಿಸೋದಿಲ್ಲ. ನೀವು ಕುಟುಂಬದಲ್ಲೇ ಇರಿ, ನೀವು ಉದ್ಯೋಗದಲ್ಲೇ ಇರಿ, ನಿಮ್ಮ ವ್ಯವಹಾರಗಳನ್ನೇ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನೀವು ಮೊದಲು ಒಂದಷ್ಟು ಸಮಯ ಕೊಡಿ, ಕೋರ್ಸನ್ನು ತಗೊಳ್ಳಿ. ಮೊದಲೊಂದಷ್ಟು ಸಮಯ ಕೊಡಿ, ರಾಜಯೋಗವನ್ನು ಅಭ್ಯಾಸ ಮಾಡಿ. ಮೊದಲೊಂದಷ್ಟು ಸಮಯವನ್ನು ಕೊಡಿ, ಪ್ರತಿನಿತ್ಯ 1 ಗಂಟೆ ಪರಮಾತ್ಮನ ದಿವ್ಯ ಸಂದೇಶ ಮುರಳಿಯನ್ನು ಆಲಿಸಿ. ಒಂದಷ್ಟು ಸಾತ್ವಿಕ ಆಹಾರ ಪಾನೀಯವನ್ನು ರೂಢಿಸಿಕೊಳ್ಳಿ. ಉದ್ಯೋಗ ವ್ಯವಹಾರದಲ್ಲಿ ನಮ್ರತೆಯನ್ನು ಕಾಪಾಡಿಕೊಳ್ಳಿ. ಬೇಸಿಕ್ ಅವ್ರಿಗೆ ಹೇಳಿಬಿಟ್ಟು ಅವರಿಗೆ ನೀವೇನೆಲ್ಲ ಬಿಡುವ ಅವಶ್ಯಕತೆ ಇಲ್ಲ, ಅದರಲ್ಲಿದ್ದು ಮಾಡಬಹುದು ಅಂತ ಅರ್ಥ ಮಾಡಿಸಿ, ಆಮೇಲೆ ಹೋಗ್ತಾ ಅವ್ರಿಗೆ ಅರ್ಥ ಆದಾಗ ಬಿಡೋದು ಕೂಡ ಅವರೇ ಬಿಡಬೇಕು. ಅದು ಯಾರೂ ಬಿಡಿಸೋಕ್ಕಾಗದೇ ಇರೋದರಿಂದ ನಾವು ಇದನ್ನು ಬಳಸ್ತೀವಿ. ನಮ್ಮದು ಕರ್ಮಯೋಗ, ಕರ್ಮ ಮಾಡಿಕೊಂಡೇ ಮಾಡುವಂಥ ಯೋಗ ಅಂತ. ಆದರೆ ಇಷ್ಟಕ್ಕೆ ಮುಗಿದಿದೆಯಾ? ಆದರೆ ಖಂಡಿತ ಮುಗಿಯಲ್ಲ. ಇವತ್ತು ನಿಮ್ಮನ್ನು ನೀವು ಕೇಳ್ಕೊಳ್ಳಿ, 10 ವರ್ಷ 20 ವರ್ಷ 30 ವರ್ಷ ಮಾಡೋ ಉದ್ಯೋಗ ಮಾಡ್ತಾ ಇದ್ದೀರಿ, ಮಾಡೋ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದೀರಿ, ಮುರಳಿ ಕೇಳ್ತಾ ಇದ್ದೀರಿ, ಯೋಗ ಮಾಡ್ತಾ ಇದ್ದೀರಿ, ಮಮ್ಮಾಡೆ ಬ್ರಹ್ಮಾಡೆ ಮಾಡ್ತಾನೆ ಇದ್ದೀವಿ.
ಆ ಸೆಂಟ್ರಲ್ಲಿ ಪ್ರೋಗ್ರಾಮ್, ಈ ಸೆಂಟ್ರಲ್ಲಿ ಪ್ರೋಗ್ರಾಮ್, ಅಲ್ಲಿ ಬಟ್ಟಿ ಇಲ್ಲಿ ಬಟ್ಟಿ ತಿರುಗುತ್ತಾನೆ ಇದ್ದೀವಿ. ಬ್ಯುಸಿಯಾಗಿ ಇಟ್ಕೊಂಡಿದ್ರಿ. ಸ್ಥೂಲವಾಗಿ ಎಲ್ಲಿ ಕರೆದ್ರೂ ಓಕೆ, ಸ್ಥೂಲವಾಗಿದ್ದು ಬಿಡ್ತೀವಿ. ನಾವು ಬಾಬಾರವ್ರ ಸೇವೆಯಲ್ಲೇ ಇದ್ದೀವಿ ಅಣ್ಣವ್ರೆ, ಮತ್ತೇನು ಮಾಡೋದಿಲ್ಲ ಅಣ್ಣವ್ರೆ. ಇದೆಲ್ಲ ಅಕ್ಕವರೇ ಕರ್ಮಯೋಗ. ಇದಕ್ಕಂದಿಲ್ಲ ಕರ್ಮಯೋಗ ಅಂತ. ಇದು ಬೇಸಿಕ್ ಅಷ್ಟೇ. ಸುಮ್ಮನೆ ಒಂದು ಕಡೆ ಕೂಡಕ್ಕಾಗಲಾರ್ದಂಗೆ ಒಂದಷ್ಟು ಆ ವ್ಯರ್ಥ ಸಂಘವನ್ನು ಬಿಡಿಸಿ ಈ ಸತ್ಸಂಗ, ಈಶ್ವರೀಯ ಸಂಘದಲ್ಲಿ ಕರೆಸೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ವ್ಯರ್ಥ ಮಾತುಗಳನ್ನು ಬಿಟ್ಟು ಒಂದಷ್ಟು ಸಮರ್ಥ ಮಾತುಗಳಲ್ಲಿ ತರೋದಕ್ಕೆ ಒಂದಷ್ಟು ಸಹಯೋಗ ಆಗ್ಬೋದು, ಇವೆಲ್ಲ ಅಷ್ಟೆ. ಆದರೆ ಕರ್ಮಯೋಗ ಅನ್ನೋದು, ಕರ್ಮಾತೀತ ಅವಸ್ಥೆ ಅನ್ನೋದು ಇಷ್ಟು ಈಸಿ ಅಂತ ಅಂದ್ಕೊಳ್ಬೇಡಿ. ಮೌಸಿಕ ಗರ್ ತೊಡೆ ಹಿ ಹೇ ಅಂತಾರೆ ಬಾಬಾ. ವ್ಯಸ್ತ ಅಂದರೆ ಒಳಗಡೆ ನಿಮ್ಮ ಮೈಂಡ್, ನಿಮ್ಮ ಇಂಟೆಲೆಕ್ಟ್, ನಿಮ್ಮ ರಿಸೋರ್ಸ್, ಮನ, ಬುದ್ಧಿ, ಸಂಸ್ಕಾರಗಳು ಎಲ್ಲಿ ಎಂಗೇಜ್ ಮಾಡಬೇಕಾಗಿತ್ತೋ ಅಲ್ಲಿ ಮಾಡಿದೀನ. ನನ್ನ ಮನಸ್ಸು ಎಲ್ಲಿ ನಿಲ್ಲಬೇಕಾಗಿತ್ತು, ಅದಕ್ಕೇನು ನಾನು ಕೆಲಸ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿದೆನಾ. ನಾನು ಕೊಟ್ಟ ಮೇಲೇನೂ ಕೂಡ ಅದನ್ನು ಸರಿಯಾಗಿ ನೋಡೋದಕ್ಕೆ ಬುದ್ಧಿಯನ್ನು ಅಲ್ಲಿ ಇಟ್ಟಿದ್ದೀನ. ಮನಸ್ಸು ಬುದ್ಧಿ ಕಾಂಪ್ರಮೈಸ್ ಆಗಿ ಮತ್ತೆ ಹಳೆ ಸಂಸ್ಕಾರಕ್ಕೆ ವಶವಾಗಿದೆಯಾ. ಈ ಸೂಕ್ಷ್ಮ ಇಂದ್ರಿಯಗಳನ್ನು ನಾನು ಈ ಸಂಗಮ ಯುಗದಲ್ಲಿ ಯಾವ ಕಾರ್ಯದಲ್ಲಿ ಅವುಗಳನ್ನು ತೊಡಗಿಸಬೇಕಾಗಿತ್ತು ಆ ಕಾರ್ಯದಲ್ಲಿ ತೊಡಗಿಸಿದೇನಾ. ಎಲ್ಲಿ ತೊಡಗಿಸ್ಬೇಕನ್ನೋರೆ, ಸಂಗಮ ಯುಗದಲ್ಲಿ 24/7 ಬಾಬಾರವರ ಮಕ್ಕಳು ಅಂದ ಮೇಲೆ ಇದರಲ್ಲಿ ನೋ ಕಾಂಪ್ರಮೈಸ್, ನೋ ಶಾರ್ಟ್ಕಟ್. ಅದು ಲಿಂಗರಾಜಣ್ಣಗೂ ಅಷ್ಟೇ, ಅದು ಶಿವಾನಿ ಬೆಹನ್ಗೂ ಅಷ್ಟೇ, ಉಷಾ ಬೇನ್ಗೂ ಅಷ್ಟೇ, ನಿಮಗೂ ಅಷ್ಟೇ, ಅವ್ರಿಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಶ್ರೀಮತ ಒಂದೇ, ಜ್ಞಾನ ಒಂದೇ, ವಿಧಿಯು ಒಂದೇ. ಏನು? ಈ ಸಂಗಮ ಯುಗದಲ್ಲಿ ಬೆಳಗ್ಗೆ ಎದ್ದಾಗಿನಿಂದ ನನ್ನ ಮನಸ್ಸು ನಾನು ಆತ್ಮ ಎನ್ನುವ ಸ್ಮೃತಿಯಲ್ಲಿ ನೆಲೆಗೊಂಡಿದೆಯಾ? ಆ ಮನಸ್ಸು ಅಲ್ಲೇ ಇದೆಯಾ ಅಂತ ಬುದ್ಧಿಯ ಕ್ಯಾಮ್ರಾವನ್ನು ಅದರ ಮೇಲೆ ಇಟ್ಟಿದ್ದೀನ. ಒಂದು ನಜರ್, ಚಿತ್ರಣ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದೆಯಾ? ಮನಸ್ಸು ಎಲ್ಲೆಲ್ಲಿ ಓಡಾಡ್ತಿದೆ ಅಂತ ಕ್ಯಾಪ್ಚರ್ ಮಾಡ್ತಾ ಇದೆಯಾ? ಹಳೆಯ ಸಂಸ್ಕಾರಕ್ಕೆ ವಶವಾಗದೆ ಆದಿ ಸಂಸ್ಕಾರ, ಅನಾದಿ ಸಂಸ್ಕಾರ, ಅದಕ್ಕೆ ತಕ್ಕಂತೆ ಅದರ ಸಂಘದಲ್ಲಿಯೇ ಮನಬುದ್ಧಿಗಳು ಇದೆಯಾ? ಮನಸ್ಸು, ಬುದ್ಧಿ, ಸಂಸ್ಕಾರ ಇವು ಮೂರು ಕೂಡ ನನ್ನ ಆದಿ ಮತ್ತು ಅನಾದಿ ಸಂಸ್ಕಾರಗಳ ಇಮರ್ಜ್ ಮಾಡಿಕೊಂಡು ನನ್ನ ಸ್ಮೃತಿಯನ್ನು ಮಾಡುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಕಾರ್ಯದಲ್ಲಿ, ಕರ್ಮದಲ್ಲಿ ಯಾರ ಮನಸ್ಸು ಬುದ್ಧಿಗಳು ಸದಾ ಎಂಗೇಜ್ ಆಗಿದೆಯೋ ಅಂಥವರು ಮಾತ್ರ ಕರ್ಮಯೋಗಿಗಳು. ಅಲ್ಲಿ ಒಳಗಡೆ ಕರ್ಮದ ಬಗ್ಗೆ ಮಾತಾಡ್ತಾ ಇರೋದು, ಹೊರಗಡೆ ಕರ್ಮ ಅಲ್ಲ, ಸುಮ್ಮನೆ ಹೇಳೋದಕ್ಕದಷ್ಟೆ.